ಬಸವಣ್ಣವ್ರು ನಾವು ಯಾಕೆ ನಡೆಸ್ತೀವಿ, ಆ ಹನುಮಂತ ನಾವು ಯಾಕೆ ಪೂಜಿಸ್ತೀವಿ, ಅಕ್ಕ ಮದುವೆ ನಾವು ಯಾಕೆ ನಡೆಸ್ತೀವಿ? ಅವ್ರು ತಮಗಾಗಿ ಬದುಕಲಿಲ್ಲ. ನಾವು ಬಹಳ ನಮ್ಮ ಮನೆಯೊಳಗಿರುವಂತ ಅಜ್ಜನ ಹೆಸರನ್ನ ನಾವು ನೆನೆಸ್ತೀವಿ. ಅಜ್ಜನ ಹೆಸರು ಯಾವಾಗ ನೆನೆಸ್ತೀವಿ? ಅಜ್ಜನ ಅಸ್ಥಿ ಕರಗುತನ ನೆನೆಸ್ತೀವಿ. ಅಜ್ಜನ ಅಸ್ಥಿ ಕರೀತಂದ್ರ ಅಜ್ಜನ ಫೋಟೋ ಏನಾಗಿರ್ತದ, ಮುಂದೆ ಮೊದಲನೇ ದಿನ ಏನಾಗಿರ್ತೈತಿ, ಮೊದಲನೇ ವರ್ಷ ಫೋಟೋ ಪಡಸಲೇ ಆಗಿರ್ತದ. ಮತ್ತೊಮ್ಮೆ ಏನಾಗ್ತದ, ಮತ್ತೊಂದು ಕುದಿ ಹೋಗ್ತದೆ. ಮುಂದೆ ಬರಬರ್ತ ಆ ಫೋಟೋ ಕೂರ್ಸಕ್ ಎಲ್ಲಿ ಹೋಗಿರ್ತದೆ ಗೊತ್ತಾಗುದಿಲ್ಲ, ಹೋಗ್ಬಿಡ್ತೈತಿ ಅದು ಫೋಟೋ. ಅಜ್ಜನ ಹೆಸರು ನೆನೆಸ್ತೀವಿ, ಅಜ್ಜನ ಹೆಸರು ನೆನೆಸ್ತೀವಿ, ಅಜ್ಜನ ಮುತ್ತಾಜ್ಜನ ಹೆಸರು ನಾವು ನೆನೆಸ್ತೀವಿ. ಮುಂದಿನ ಹೆಸರು ಕೇಳಕ್ ಹೋದ್ರ ಮಕ್ಕಳನ್ನ ನಮ್ಗೆ ಗೊತ್ತಿಲ್ಲ ಅಂತಾರ, ಯಾರನ್ನು ಗೊತ್ತಿಲ್ಲ ಅಂತಾರ. ಅಕಸ್ಮಾತ್ ಬಸವಣ್ಣನ ಹೆಸರು ನಾವು ಫೋಟೋ ತೋರಿಸಿದ್ರೆ ಸಾಕು ಹುಡುಗರಿ, ಬಸವಣ್ಣ ಯಾರಪ್ಪ ಈ ಫೋಟೋ, ಬಸವಣ್ಣ ಅಂತೀವಿ. ಹನುಮಪ್ಪನ ಫೋಟೋ ತೋರಿಸಿದ್ರ ಹನುಮಪ್ಪ ಅಂತ ಹುಡುಗರು. ಯಾಕ? ಹನುಮಪ್ಪ ನಮಗ್ ಪರಿಚಯ ಇಲ್ಲ, ಬಸವಣ್ಣ ನಮಗ್ ಪರಿಚಯ ಇಲ್ಲ, ಅಕ್ಕ ಮದುವೆ ನಮಗ್ ಪರಿಚಯ ಇಲ್ಲ, ಬಸವಾದಿ ಶಿವಶರಣರು ಯಾರು ಕೂಡ ನಮಗ್ ಪರಿಚಯ ಇಲ್ಲ. ಎಷ್ಟೋ 900 ವರ್ಷ ಹಿಂದಾಗಿ ಹೋಗಿರುವಂತ ಮಹಾತ್ಮರು ನಾವ್ ಯಾಕೆ ನೆನೆಸ್ತೀವ್ರೆ? ಮಹಾತ್ಮ ಮನೆಯೊಳಗಿರುವಂತ ಮನುಷ್ಯರು ಏನ್ ಮಾಡಿದ್ರು, ನಾನು ನಂದು ಬಂಧು ಬಳಗ ಅಷ್ಟೇ ಜೀವನ ನಡೆಸಿದ್ರು. ಮಹಾತ್ಮರು ಯಾಕೆ ನಾವು ನೆನೆಸ್ತೇವ್ರೆ? ಮಹಾತ್ಮರ ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ರು ಅಂತೇಳಿ ನಾವು ಮಹಾತ್ಮರ ನೆನೆಸ್ತಾ ಭಗವಂತನ ಪೂಜೆಯನ್ನು ಮಾಡ್ತಾ ಬಂದಿರುವಂತ ವಿಶೇಷವಾಗಿರುವಂತ ಸ್ಥಾನಮಾನ ಇರುವಂತದ್ದು. ಅದಕ್ಕಾಗಿ ನಮ್ಮ ಜೀವನದೊಳಗೆ ಬದಲಾವಣೆಯನ್ನು ನಾವು ಕೊಂಡ್ಕೊಳ್ಬೇಕಾಗಿದ್ದಾರೆ. ನಾವು ಮತ್ತೊಬ್ಬರಿಗೆ ಉಪದೇಶವನ್ನು ಮಾಡಬೇಕಾಗಿದ್ದಾರೆ, ಮತ್ತೊಬ್ಬರಿಗೆ ನಾವು ತಿಳುವಳಿಕೆ ಬುದ್ಧಿಯನ್ನು ಹೇಳಬೇಕಾಗಿದ್ದಾರೆ, ಮತ್ತೊಬ್ಬರಿಗೆ